ಹಾಗಾಗಿ ಈ ಒಂದು ಬೇಡಿಕೆಗಳನ್ನು ಅತಿ ತ್ವರಿತವಾಗಿ ಈಡೇರಿಸದಂತಹ ಪಕ್ಷದಲ್ಲಿ ನಮ್ಮ ಶಿಕ್ಷಕರನ್ನ ದಯವಿಟ್ಟು ಬೀದಿಗಿಳಿಸ್ತಕ್ಕಂತಹ ಅವಕಾಶ ಮಾಡಿಕೊಡಬಾರದು ಅಂತ ನೋಡ್ಕೊಳ್ತಾ ಈ ಒಂದು ಮನವಿಯನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಸಭೆಯ ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕರ್ನಾಟಕ ಜಿಲ್ಲಾ ಶಿಕ್ಷಕರ ಸಂಘ ರಾಜ್ಯ ಸಂಘದ ವತಿಯಿಂದ ಸುಮಾರು 7 ವರ್ಷಗಳಿಂದ ಸತತವಾಗಿ ತಾಲೂಕು ಹಂತದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಸಾಹೇಬರ ಮುಖಾಂತರ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಉಪನಿರ್ದೇಶಕರು ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ತಾಲೂಕಿನ ಎಲ್ಲ ಶಾಸಕರ ಮುಖಾಂತರ ಈಗಾಗಲೇ ಸುಮಾರು ಬಾರಿ ನಾವು ಮನವಿಗಳನ್ನು ಕೊಟ್ಟಿದ್ದೇವೆ. ಅದು ಯಾವುದೇ ಫಲಪ್ರದವಾಗದ ಕಾರಣ ವರ್ಗಾವಣೆಗಳಲ್ಲಿ ಸುಮಾರು ಜನ PhD ಶಿಕ್ಷಕರಿಗೆ ಸ್ಥಳಾವಕಾಶ ಇಲ್ಲದೆ ಇವತ್ತು ವರ್ಗಾವಣೆಯಿಂದ ವಂಚಿತರಾಗಿದ್ದಾರೆ. ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಪ್ರೌಢಶಾಲೆಗೆ ಬಡ್ತಿಗಳು ನೀಡ್ತಾ ಇದ್ದರು, ಬಡ್ತಿಗಳಿಂದ ಸಹ ಇವತ್ತು ವಂಚಿತರಾಗಿದ್ದೇವೆ. ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರು ಮುಖ್ಯ ಶಿಕ್ಷಕರಾಗಿ ಮತ್ತು ಹಿರಿಯ ಮುಖ್ಯ ಶಿಕ್ಷಕರಾಗಿ ಸಹ ಬಡ್ತಿಗಳನ್ನು ಪಡಿತಾ ಇದ್ವಿ. ಇವತ್ತು ಬಡ್ತಿಗಳಿಂದ ವಂಚಿತರಾಗ್ತಾ ಇದ್ದೀವಿ. ಇವತ್ತು ಎಲ್ಲ ಇಲಾಖೆಗಳಲ್ಲೂ ಸಹ ಬಡ್ತಿ ಇರ್ತಕ್ಕಂಥ ಒಂದು ಅವಕಾಶ ಇದೆ. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಇವತ್ತು ನಿವೃತ್ತಿ ಆಗ್ತಾ ಇದ್ದೀವಿ. ಇವಾಗ ಇತ್ತೀಚೆಗೆ ಸುಮಾರು ಜನ ಶಿಕ್ಷಕರು ಬಡ್ತಿ ಇಲ್ಲದೆ ಬಡ್ತಿ ಮುಖ್ಯ ಶಿಕ್ಷಕರಾಗಲು ಸಹ ಶಿಕ್ಷಕರಾಗಿ ನಿವೃತ್ತಿ ಆಗ್ತಕ್ಕಂಥ ಪ್ರಸಂಗ ಒದಗಿ ಬಂದಿರೋದ್ರಿಂದ ಇವತ್ತು ಸರ್ಕಾರಕ್ಕೆ ಸುಮಾರು ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿಗೆ ಯಾವುದೂ ಸ್ಪಂದಿಸದೇ ಇದ್ದ ಕಾರಣ ಹಂತ ಇವತ್ತು 5ನೇ ತಾರೀಕು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಸಾಹೇಬರು ಆ ಸ್ಥಳೀಯ ಶಾಸಕರ ಮುಖಾಂತರ ಮನವಿಗಳು ಮತ್ತು ಜಿಲ್ಲಾ ಮಟ್ಟದಲ್ಲಿ 7ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಉಪನಿರ್ದೇಶಕರ ಮುಖಾಂತರ ಸಹ ಮನವಿ ಕೊಡ್ತಾ ಇದ್ವಿ. ಇದಕ್ಕೂ ಸಹ ಸರ್ಕಾರ ನಮ್ಮನ್ನು ಈ ಬೇಡಿಕೆ ಈಡೇರಿಸಿದ ಪಕ್ಷದಲ್ಲಿ ಫ್ರೀಡಂ ಪಾರ್ಕಲ್ಲಿ 12ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಶಾಲೆಗಳಿಂದ ಎಲ್ಲ ಪದ ಸಂಘಟನೆಗಳಿಂದ ನಾವು ಇವತ್ತು ಧರಣಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಬೀದಿಗಿಳಿತಕ್ಕಂಥ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಡಿ. ನಮ್ಮ ಏನು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳು ಇವತ್ತು ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿಯಾಗಿ ಬಡ್ತಿಗಳಿದ್ದಾವೆ ಆ ರೀತಿ ಬಡ್ತಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಮಗೆ ಇವತ್ತೇನು ವೃಂದ ಮತ್ತು ನೇಮಕಾತಿಯಲ್ಲಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಈಡೇರಿಸಲಿಕ್ಕೆ ನಮ್ಮ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ. ದಯವಿಟ್ಟು ತಮ್ಮ ಮುಖಾಂತರ ಸಹ ಇವತ್ತು ಸರ್ಕಾರಕ್ಕೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳನ್ನು ಸಹ ಸರ್ಕಾರಕ್ಕೆ ಮತ್ತು ನಮ್ಮ ಇಲಾಖೆಗೆ ತಮ್ಮ ಮೂಲಕ ನಮ್ಮ ಮನವಿಗೆ ತಾವು ಸ್ಪಂದಿಸಿ ಈ ಒಂದು ಮನವಿ ಪತ್ರವನ್ನು ಸಹ ತಲುಪಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಜಿಲ್ಲಾಂಗ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಎಲ್ಲ ವೃಂದ ಸಂಘಗಳ ಪರವಾಗಿ ತಮ್ಮನ್ನು ಮನವಿ ಮಾಡ್ತಾ ನಮ್ಮ ಮನವಿ ಪತ್ರವನ್ನು ನೀಡ್ತಾ ಇದ್ದೀವಿ. ಅವರಿಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ದಂಡಾಧಿಕಾರಿಗಳ ಒಂದು ಮನವಿ ಪತ್ರ ನೀಡಿರ್ತಕ್ಕಂಥ ಸಮಯದಲ್ಲಿ ನಮ್ಮ ಮಾತೃ ಸಂಘದ ಅಧ್ಯಕ್ಷರು ತಮ್ಮ ಅನಿಸಿಕೆಯನ್ನು ಒಂದೆರಡು ಅನಿಸಿಕೆ ಅತ್ಯಂತ ಸಂತಾವನೆಯ ಪ್ರೀತಿ ಅತ್ಯಂತ ಪ್ರಾಮಾಣಿಕ ತಹಸೀಲ್ದಾರ್ ಸಾಹೇಬರಾಗಿರ್ತಕ್ಕಂಥ ಸುದರ್ಶನ್ ಯಾದವ್ ಸರ್ ಅವರೇ ಈಗಾಗಲೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಸವಿಸ್ತಾರವಾಗಿ ತಮ್ಮ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಯಾವ ರೀತಿ ಸಮಸ್ಯೆ ಎದುರಾಗಿದೆ, 2014ಕ್ಕಿಂತ ಮೊದಲು ಏನು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಇತ್ತು, ವರ್ಗಾವಣೆಗಳು ಯಾವ ರೀತಿ ಇತ್ತು ಅದೇ ರೀತಿ ಮುಂದುವರಿಸಬೇಕು. 2017ರಲ್ಲಿ ಸೇಂಡರ್ ರೂಲ್ ಬದಲಾವಣೆ ಆದ ಮೇಲೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಮಸ್ಯೆ ಎದುರಾಗಿದೆ. ಅಂಥ ಸಮಸ್ಯೆಯನ್ನು ಹಂತವಾಗಿ ಸರ್ಕಾರದ ಗಮನಕ್ಕೆ ತಂದು ಪ್ರಾಥಮಿಕ ಹಂತವಾಗಿ ತಾಲೂಕಿನಲ್ಲಿ ದಂಡಾಧಿಕಾರಿಗಳಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನೀಡುವ ಮೂಲಕ ತಮ್ಮ ಸಮಸ್ಯೆಗಳ ಅರಿವನ್ನು ಸರ್ಕಾರಕ್ಕೆ ಮುಟ್ಟಿಸುವ ಪ್ರಾಥಮಿಕ ಹಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳು ಸಹ ನಡೀತಾ ಇರತಕ್ಕಂಥದ್ದು ಶ್ಲಾಘನೀಯ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಹೋರಾಟಕ್ಕೆ ಈಗಾಗಲೇ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಸರ್ ಅವರು ಈ ಬೇಡಿಕೆಯನ್ನು 3 ಬೇಡಿಕೆಗಳಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಯನ್ನು ಸಹ ಸೇರಿಸಿಕೊಂಡು ಸರ್ಕಾರದ ಗಮನಕ್ಕೆ ತಂದು ಪ್ರಾಥಮಿಕ ಶಾಲಾ ಶಿಕ್ಷಕರು ಬಡ್ತಿಯಲ್ಲಿ ಏನಾಗಿದೆ, ವರ್ಗಾವಣೆಯಲ್ಲಿ ಏನು ಅನ್ಯಾಯ ಆಗಿದೆ ಹಾಗೂ ಅವರ ವೃತ್ತಿಯಲ್ಲಿ ಆಗಿರ್ತಕ್ಕಂತಹ ಒಂದು ಹಿನ್ನಡೆಯನ್ನು ಸರ್ಕಾರ ಗಮನಕ್ಕೆ ತಂದು ಅದನ್ನು ಯಶಸ್ವಿಗೊಳಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಅಧ್ಯಕ್ಷರು ಈಗಾಗಲೇ ತಿಳಿಸಿದ್ದಾರೆ. ತಾಲೂಕು ಹಂತದಲ್ಲಿ ತಾಲೂಕು ಸರ್ಕಾರಿ ನೌಕರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಧ್ವನಿಗೆ ಸ್ಪಂದಿಸ್ತಕ್ಕಂಥದ್ದು, ಅವರ ಸಮಸ್ಯೆಗಳ ನಿರಂತರವಾಗಿ ನಾವು ಸಹ ಧ್ವನಿಯನ್ನು ಎತ್ತೀವಿ, ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಹೋರಾಟದಲ್ಲಿ ಸರ್ಕಾರಿ ನೌಕರ ಸಂಘ ಸದಾ ಇರ್ತದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಈ ದಿನ ಸುದರ್ಶನ್
ಯಾದವ್ ಸರ್ ಮೂಲಕ ಸರ್ಕಾರಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಮನವಿಯನ್ನು ಸಲ್ಲಿಸತಕ್ಕಂಥದ್ದು ಸಹ ಒಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ. ಈ ಪ್ರಾಥಮಿಕ ಹಂತದಲ್ಲೇ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ನೌಕರ ಸಂಘದ ಅಧ್ಯಕ್ಷನಾಗಿ ನಾನು ಸರ್ಕಾರದ ಮೇಲೆ ಸರ್ಕಾರಕ್ಕೆ ಮನವಿಯನ್ನು ಮಾಡುವ ಮೂಲಕ ನಾವು ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಸಂಘಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ಹಾರೈಸ್ತಾ ಎಲ್ಲ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ. ಅವರ ಉತ್ತಮವಾಗಿ ಸಹಕಾರ ನೀಡಿದಂತಹ ನಮ್ಮ ಮಾತೃ ಸಂಘದ ಅಧ್ಯಕ್ಷ ಮುನ್ನಡೆ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ರಾಷ್ಟ್ರದ ಭದ್ರ ಬುನಾದಿ ಪ್ರಾಥಮಿಕ ಶಿಕ್ಷಣ. ಸೊ ಹಾಗಾಗಿ ನಮ್ಮ ಪ್ರಾಥಮಿಕ ಶಿಕ್ಷಣಕ್ಕೆ ಸರ್ಕಾರ ಏನು 3 ಬೇಡಿಕೆಗಳನ್ನು ಹಿನ್ನಡೆ ಮಾಡಿದೆಯೋ ಅದರ ಬಗ್ಗೆ ಮನವಿಯನ್ನು ನೀಡ್ತಾ ಇದ್ದೀವಿ. ಈ ಒಂದು ಮನವಿಯನ್ನು ಸುದರ್ಶನ್ ಸಾಹೇಬರು ಇನ್ನು ಸ್ವಲ್ಪ ಹಿಂದೆ ಹೋಗಿ ಸರ್. ಈಗ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಏನು ಈ ದಿನ 3 ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಬಡ್ತಿಗೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಇದನ್ನು ತಹಸೀಲ್ದಾರ್ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಮಟ್ಟಕ್ಕೆ ಸಲ್ಲಿಸಬೇಕು ಅಂತ ಏನೊಂದು ಬೇಡಿಕೆ ಇಟ್ಟಿದ್ದಾರೆ. ಅದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ.